ಹಾರ್ಟ್ ಅಟ್ಯಾಕ್ ಆಗಿ ಅದಕ್ಕೆ ನಾವು ವಿಷಾದಿಸುತ್ತೇವೆ ಹಾಗೂ ಅವರ ಕುಟುಂಬಕ್ಕೂ ಶಾಂತಿ ಕೊಡಲಿ ಅಂತೇಳಿ ನಾವು ಕೋರ್ತೇವೆ. ಮತ್ತು ಕೃಷಿ ಬ್ಯಾಂಕಿಂದು ಏನು ಬಿಸ್ನೆಸ್ ಏನಿದೆ ಎಲ್ಲ ನಿಮ್ಮ ಹೆಸರು ನಿಧನರಾಗಿದ್ದಾರೆ, ಅವ್ರ ಪರವಾಗಿ ಸಂತಾಪ ಸೂಚಿಸ್ತೀವಿ. ಹಾಗೂ ನಮ್ಮ ಬ್ಯಾಂಕಿನ ವ್ಯವಹಾರದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಟ್ರಾನ್ಸಾಕ್ಷನ್ ನಮ್ಮದು ಆಡಿಟ್ ಬರೋದಿದೆ. ಅದರ ಪ್ರಕಾರ ಇದು ಯಾವುದೇ ಇದು ಊಹಾಪೋಹಕ್ಕೆ ಕೊಡಬಾರ್ದು ಅಂತ ಮೊನ್ನೆ ಪೇಪರ್ನಲ್ಲಿ ಒಂದು 2-3 ಪೇಪರ್ನಲ್ಲಿ ಬಂತು, 50 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ, ಗೊತ್ತಾಗಿದೆ ಹಾಗೆ ಅಂತ ಹೇಳಿದ್ರು. ಆದರೆ ಆ ಥರ ಯಾವುದೂ ಆಗಿಲ್ಲ. ಇಲ್ಲಿ ಆ ಥರ ಯಾವುದೂ ಇಲ್ಲ. ಅದಕ್ಕೆ ಅದು ತಪ್ಪಂತೇಳಿ ತಿಳಿಸ್ಲಿಕ್ಕೆ ಇಲ್ಲೆಲ್ಲ ಪ್ರೆಸ್ ಮೀಟಿಂಗ್ ನಾವು ಕರೆಸಿದ್ದೀವಿ ಸರ್. ಹಣಕಾಸಿನ ವಿಚಾರ ಇರ್ಬೋದು, ಸ್ಟೇಟ್ಮೆಂಟ್ಸ್ಕೊಂಡು ನೋಡಿದ ಮೇಲೆ ಆಮೇಲೆ ಈಗ ಏನಪ್ಪ ಅಂತಂದರೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ತೀರ್ಮಾನ ಮಾಡಿ ಈಗ ಕುಂತ್ಕೊಂಡು ಎಲ್ಲದಕ್ಕೂ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಮಗಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವನು ಅಷ್ಟು ಚಿಲ್ಲರ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ. ಮತ್ತೀಗ ಎಲ್ಲರಿಗೂ ಬೇಕಾಗಂಗಿಲ್ಲ. ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಈಗ ನಾನು 100 ಮಂದಿಗೆ 10 ಮಂದಿಗೆ ಯಾರಿಗೂ ಬೇಕಾಗಂಗಿಲ್ಲ. ಈ ಬರದತ್ನಾಗ ನಾವು ಇದಕ್ಕೆ ಆಗಲೆಲ್ಲ ಮಾತಾಡ್ಕೊಂತ ಕುಂತ್ರ ಗೊಂದಲಾಗುತ್ತಂತ ಯಾರೂ ಮಾತಾಡಿಲ್ಲ. ಒಂದು ಅವತ್ತೇ ಸ್ಪಷ್ಟೀಕರಣ ಕೊಟ್ಟಿದ್ರೆ ಅದು ಮತ್ತೆ ನಾನು ಈಗ ಗೊತ್ತಿತ್ತಿಗೆ ಎಲ್ಲ ನಮ್ಮ ಮನೆಯಾಗ ಯಜಮಾನ್ರು ಎಲ್ಲ ಕೇಳಿದೆ. ಈಗ ಒಂದು ಕೊಡೋದ್ರಲ್ಲಿ ಇನ್ನೊಂದು ಬೆಳ್ಕೊಂತ ಹೋಗುತ್ತಾ ಬೇಡ, ನಾವು ಮನೆಯವ್ರಿಗೆ ಹೊರಗೆ ಬರೋಂಗಂತ ಕುಂತೀವಿ. ನಮ್ಮಪ್ಪ ನಮ್ಮ ಮನೆಗೆ ಈಗ ಬರ್ತಿದ್ದಿಲ್ಲ. ನಾನು ಈಗ ಮೊನ್ನೆನೂ ಪಾಪದವ್ರು ಎಲ್ಲ ಮನೆಗೆ ಬಂದು ಇಲ್ಲ ನಾವು ಇರ್ತೀವಿ ಅಣ್ಣ ನೀವು ಹಿಂಗಂತಂದು ನಮ್ಮ ಮನೆಗೆ ಯಾರೂ ನೆಮ್ಮದಿಲ್ಲ. ಪೇಪರ್ಲಿಂದ ನಮ್ಮ ತಂದೆಯರಂತೂ ಹೇಳ್ಬಾರ್ದು ನಮಗೆ. ಸುಮ್ಮನೆ ಈಗ ಒಳ್ಳೆಯವ್ರು ಯಾರೋ ಕೆಟ್ಟವ್ರು ಯಾರೋ ನಿಮ್ಮ ಬಗ್ಗೆ ನಾವು ಬೆಲೆ ಮಾಡೋಕ್ಕೆ ತಯಾರಿಲ್ಲ. ಸುಮ್ಮನೆ ಬರೋದು ಮನೆ ಚಾರಿತ್ರಕ್ಕೆ ಧಕ್ಕೆ ತಂದು ಸುಮ್ಮನೆ ಮಾತಾಡಿದ್ರೆ ನೋವಿಗೆ ಇಲ್ಲದ್ದು ಅನ್ನೋ ಅದಕ್ಕೆ ರೆಕ್ಕೆ ಪಕ್ಕ ಜಕ್ಕಡ್ತಾರೆ. ನಮ್ಮದು ಇನ್ನೂ ದಿವಸ ಆಗಿಲ್ಲ ಆನಂದಂದು. ಅದಕ್ಕೆ ನಾವು ಯಾರೂ ಹೊರಗೆ ಬಂದಿಲ್ಲ. ಇವತ್ತಿನವರೆಗೂ ನಮ್ಮ ಮನೇಲಿದ್ದ ಯಾರು ನಮ್ಮ 4 ಮನೆ ಅಕ್ಕಿ ಫ್ಯಾಮಿಲಿಯವ್ರು ಯಾರೂ ಹೊರಗೆ ಬಂದಿಲ್ಲ. ಈಗ ಇವರು ಬ್ಯಾಂಕಿಗೆ ನಮ್ಮ ಎಲ್ಲರೂ ಬಂದು ನಿನ್ನೆ ಮನೆಗೆ ಬಂದು ನಾವು ಧೈರ್ಯ ಕೊಡ್ತೀವಿ, ನಾವು ಇದೀವಿ, ಯಾಕೆ ಹಣ ತೆರಿಗೆ ಅಂತ ಅಪ್ಪರು ಇವತ್ತಿನವರೆಗೂ ಗೆದ್ದಿಲ್ಲ. ಇವತ್ತಲ್ಲಿ ಈಗ ಮಾತಾಡಿದ್ರೆ ಇಲ್ಲ ಏನು ಬರ್ತಾವಂತ ಎಲ್ಲರೂ ಸ್ಪಷ್ಟೀಕರಣ ಕೊಡೋಕೆ ಬ್ಯಾಂಕ್ನವ್ರಿಗೆ ಯಾವಾಗಿದು 50 ಕೋಟಿ ಫ್ರಾಡ್ ಆಗೈತೆ ಅಂದ್ರೆ ಬ್ಯಾಂಕ್ನವರು ಇವರು ಆಡಿಟರ್ ಕರೆಸಿ ಎಲ್ಲ ಚೆಕ್ ಮಾಡಿಂದ ಅವರು ಕರೆದದ್ದು ಏನು ನಮ್ದು ಪ್ರಾಬ್ಲಮ್ ಆಗಿಲ್ಲ. ಶ್ರೀನಿವಾಸಿಗ ನಮ್ಮ ಮನೆಗೆ ಹೊರಗೆ ಬರೋ ಸ್ಥಿತಿಯಾಗ ಯಾರಿಲ್ಲ. ಬೇಕಂತ ಈಗ ನೀವು ಏನು ಬರ್ಕೊಂಡ್ರು ನಾವು ಅದನ್ನು ತಗೊಳಕ್ಕೆ ತಯಾರಿದ್ದೀವಿ. ಈಗ ಅವ್ನು ಹೋಗ್ಬಿಟ್ಟಾನ. ಈಗ ಇಂಥ ಹೊತ್ತಿನಾಗ ಆಳಿಗೆ ಒಂದು ಕಲ್ಲು ಈಗ ಇದ್ದದ್ನಾಗ ಅದನ್ನ ತೋರಿಸ್ಬೋದಿತ್ತು. ಈಗ ನಮ್ಮದು ಚರಿತ್ರೆ ಏನೋ ನಿನ್ನ ಚರಿತ್ರೆ ಏನೋ ಎಲ್ಲರಿಗೂ ಗಂಗಾವತಿಯಾಗಿದ್ದಾರೆ, ಎಲ್ಲರಿಗೂ ಗೊತ್ತಿರ್ತದೆ ಹಣೆ ಬರ ಯಾರ್ಯಾರ ಯೋಗ್ಯತೆ ಏನಂತಂದು. ಸುಮ್ಮನೆ ನನಗೆ ಸಮಾಜದವ್ರು ಹಿರಿಯರು ನಮಗೆ ಎಲ್ಲರೂ ಏನಾರ ಬರಲಿ ಏನಾರು ಬರಲಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಸುಮ್ಮನೆ ಕುಂದ್ರಿ ಅಂತಂದ್ರು. ಅದಕ್ಕೆ ಸುಮ್ಮನೆ ಕುಂತೀವಿನ ಇದನ್ನು ಬೆಳೆಸ್ಬೇಕು ಏನೋ ಆಗೈತಿ ಅಂತಂದು ಸುಮ್ಮನೆ ಇದೀವಿ. ಅದಕ್ಕೆ ಇವು ಬ್ಯಾಂಕ್ನಾಗ ನೀನು ಬಂದು ನಾವು ಒದಿವಣ ಅಪ್ಪಗೆ ಎಲ್ಲರಿಗೆ ಧೈರ್ಯ ಹೇಳಿ ಬಂದಿಂದ ನಾನು ಈಗ ಬರಕದ್ದಾರಿದ್ದ ಕೇಳೋದು ಅದು ಫೋನ್ಗೆ ಮನ್ಯಾಗೂ. ಈಗ ನಮ್ಗೆ ಈಗ ಅವ್ರು ಬಂದಾರ ಈಗ ಏನು ಹೇಳಿದ್ರೆ ನಿಮಗೊಂದು ತಪ್ಪು ಕಲ್ಪನೆ ಬರಲಿಲ್ಲ ಅಂದ್ರೂ ಎದಕ್ಕೆ ಬಂದಿಲ್ಲ ಬೇಕಂತ ತಪ್ಸಂತಾರ ಹಿಂಗೆ ಅನ್ನೋದಕ್ಕೆ ಅದ್ರ ಸಲುವಾಗಿ ಸುಮ್ಮನೆ ಈಗ ಅಪ್ಪನ ಎದ್ದು ಆಟ ಬರ್ತಂತ ಇಲ್ಲದ. ಈಗ ಅದನ್ನ ಈಗ ಅವಾಗ ಹತ್ಕೊಂಡು ಕುಂದ್ರಬೇಕು ಎಲ್ಲಿ ಅಂತಂದು ನಾವು ಅವಾಗ ಸುಮ್ಮನೆ ಹಂಗೆ ಬಟ್ಟೆ ಹಾಕೊಂಡು ಹೊಡೆ ಬಂದೀನಿ. ಎಷ್ಟು ವ್ಯತ್ಯಾಸ ಆಗಿದೆ? ಆಡಿಟ್ ಪ್ರಕಾರ ನಮ್ಮ ಬ್ಯಾಂಕಿನ ಆಡಿಟ್ ಪ್ರಕಾರ ನಮಗೆ ಯಾವುದು ವ್ಯತ್ಯಾಸ ಕಂಡಿಲ್ಲ ಇನ್ನುವರೆಗೂ. ಅದು ಪೇಪರಲ್ಲಿ ಹಾವಭಾವಗಳಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅದನ್ನ ಅದು ನೀವು ಅದು ಸಂಸ್ಥೆ ಸೇರಿ ಮಾಡಬಹುದು. ನೀವು ವೈಯಕ್ತಿಕವಾಗಿ ಬರಿಬೇಕು. ಅದು ಸಂಸ್ಥೆ ಸೇರಿ ಬರೆದದ್ದು ನೀವು, ನಾವಲ್ಲ. ನಾವು ಹೇಳಿಲ್ಲ ಬರೀರಿ ಅಂತಂದು. ನೀವು ಬರೀಬೇಕಾಗಿದ್ರೆ ವೈಯಕ್ತಿಕವಾಗಿ ಬರಿಬಹುದಾಗಿತ್ತಲ್ಲ, ಅದನ್ನ ಯಾಕೆ ಸಂಸ್ಥೆ ಸೇರಿ ಬರೀತೀರ? ನೀವು ಎಲ್ಲ ಕರೆದು ಎಲ್ಲರೂ ಬಂದದಕ್ಕೆ ಎಲ್ಲರಿಗೂ ಪೇಮೆಂಟ್ ಮಾಡೈತಿ. ಈಗ ಎಲ್ಲ ಪೇಮೆಂಟ್ ಮಾಡಿದಾರ. ಈಗ ಮತ್ತೆ ಇಂಥ ಹೊತ್ತಿನಾಗ ಪೇಪರ್ನಾಗ ಇಲ್ಲದಂತ ಬರೋಕೆ ಡೆಪಾಸಿಟರು ಇವರು ಸುಮ್ಮನೆ ಬರ್ತಾರೆ.
ಈಗ ಔಷಧರಿಗೆ ಕೊಟ್ಟಿವಿ ಇದ್ದಕ್ಕೆ ಒಮ್ಮೆ ನಮ್ಮ ರಿಕವರಿ ಆಗ್ಬೇಕಲ್ಲ, ರಿಕವರಿ ಕೊಟ್ಕೊಂತ ಹೋಗ್ತೀವಿ ಅಂತ ರೆಸ್ಪಾನ್ಸ್ ತಗೊಂಡು ಹೇಳಕತ್ತಾರ ಅಷ್ಟೇ, ಮತ್ತೇನಿಲ್ಲ ಇದ್ರಾಗ. ಕೋಟಿ ಕೊಟ್ಟಾನ, ಮಲಯ್ 1 ಕೋಟಿ ಕೊಟ್ಟಾನ, ರವಿ 1 ಕೋಟಿ ಕೊಟ್ಟಾನ, ಡಾಕ್ಟ್ರ್ ಎಲ್ಲ ಡಾಕ್ಟ್ರು ಅದ್ರ ಜೊತೆ ಕ್ಲೋಸ್ ಅದಾರ, ಎಲ್ಲ ಡಾಕ್ಟ್ರ್ ಇಟ್ಟರು ಕೋಟಿಗಟ್ಟಲೆ. ಒಬ್ಬರು ಡಾಕ್ಟ್ರು ಇಲ್ಲ, ಒಬ್ಬರು ಯಾರ್ಯಾರು ಇಲ್ಲ ಡೆಪಾಸಿಟ್ ನಮ್ಮಲ್ಲಿ. ಆತ ತನ್ನ ದೋಸ್ತನಾಗ ತನ್ನ ಆದ್ಮೇಲೆ ಹತ್ರ ಡೆಪಾಸಿಟ್ ತಂದದಂತ ಸತ್ಯ. ಯಾರ್ದು 1 ರೂಪಾಯಿ ಮುಳುಗೋದಿಲ್ಲ, ಅದು ಮಾತ್ರ. ಪ್ರತಿಯೊಬ್ಬರಿಗೂ 1 ರೂಪಾಯಿ, ಪ್ರತಿಯೊಂದು ರೂಪಾಯಿನೂ ಕೊಡ್ತೀವಿ ಅವ್ರಿಗೆ. ಅದು ನಮ್ಗೆ ಕಾಲಾವಕಾಶ ಬೇಕು. ನಾವೆಲ್ಲ ಎಲ್ಲರಿಗೆ ನಮ್ಮ ಹತ್ರ documents ಯಾರು ಅದಾವು? ಕೈ ಮುಗಿದು ಕೇಳ್ತೀನಿ, ತೇಜಾವಧಿ ಮಾಡಕ್ ಹೋಗ್ಬಾರ್ದು. ಮನೆ ನಮ್ಮ ಅಕ್ಕಿ ಫ್ಯಾಮಿಲಿ ಕುಗ್ಗೋಗ್ಬಿಟ್ಟೈತೆ. ಸ್ವಲ್ಪ ಏನೇ ಇರಲಿ, ಸ್ವಲ್ಪ ಎಂಥ ಕೆಟ್ಟವನಿದ್ರು ಸತ್ತವನ್ ದೇವ್ರಾಕಾನ, ಅದ್ರ ಬಗ್ಗೆ ಕರುಣೆ ಕನಿಕರ ಅಂಬೋದು ಇರಲಿ ಬರೆಯರಿಗೆ. ಮಾತು ಚಲೋ ಅಲ್ಲ, ಅದು ಹಂಗೆ ಬರ್ತಾವ ಅಂತಂದು ಎಲ್ಲರಿಗೂ. ಇಲ್ಲಿ ಎಫ್ ಡಿ ಮಾಡೋದು 2 ಲಕ್ಷ ರೂಪಾಯಿ ರೀ. 2 ಲಕ್ಷಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಬರಲ್ಲ. ಇಲ್ಲ ಒಬ್ಬರ ಹೆಸರು 2 ಲಕ್ಷ ಇದ್ರೆ ಅವ್ರ ವೈಫೈ ಅಥವಾ ಅವ್ರ ಕುಟುಂಬದಿಂದ ಒಂದು ಹೆಡ್ಡಿಗೆ 2 ಲಕ್ಷ. ಹೆಡ್ಡಿಗೆ 2 ಲಕ್ಷ ಹೋಗ್ಬೋದು. ಅದು ಮೊನ್ನೆ ಯಾರೋ ಅದು ಕೊಟ್ಟಿದ್ದು ಅವ್ರ ಅಕೌಂಟ್ ಅಲ್ಲಿ ಕೊಟ್ರೆ 5 ರಿಂದ 10 ಲಕ್ಷ ಅದು ಓಕೆ. ಅಕೌಂಟ್ ಅಲ್ಲಿ ಬಂದ್ರು ನಾವು ಎಕ್ಸೆಪ್ಟ್ ಮಾಡ್ತೀವಿ. 5 ರಿಂದ 10 ಲಕ್ಷ 3 ರಿಂದ 4 ವರ್ಷ ಆಯ್ತು. 3 ರಿಂದ 4 ವರ್ಷ ಆಯ್ತು. ಹೆಸರಿತ್ತು, ಅದು ಬದಲಾವಣೆ ಮಾಡಿದೀವಿ ಈಗ 2 ಡೇಸ್ ಅಲ್ಲಿ. ಅದೆಂದು ಯಾವಾಗ ಪೇಪರ್ ಮಂಜು ಅವರು ಮತ್ತೆ ಇವರು ಹೊರಗಡೆ ಹೋಗಿ ಎಷ್ಟು ವರ್ಷ ಆಯ್ತು ಈಗ? 4 4 ವರ್ಷ ಆಯ್ತು.